DC. ನಾನಂತೂ ಚೂರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ಯೂರ್ ಮ್ಯೂಸಿಕಲ್ ಡಾಮಿನೇಷನ್ ಅಂತ. ಇದು ಲೋಕೇಶ್ ಕನಗರಾಜ್ ಅವರ ಸಿನಿಮಾ ಅಲ್ಲ, ರಾಕ್ ಸ್ಟಾರ್ ಅನಿರುದ್ಧ್ ಅವರ ಸಿನಿಮಾ. ಯಪ್ಪ, ಏನ್ ಮ್ಯೂಸಿಕ್ ಅಂತೀರಾ, ಕಳೆದೋಗ್ಬಿಟ್ಟೆ. ಲಿಟ್ರಲಿ ಹೈಲೈಟ್ ಆಫ್ ದ ಸಿನಿಮಾ ಏನ್ ಗೊತ್ತಾ, ಇದರ ಮ್ಯೂಸಿಕ್. ಅದ್ರಲ್ಲೂ ಇಂಟರ್ವಲ್ ಪೋರ್ಷನ್ ಅಲ್ಲಿ ಒಂದು BGM ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರೋ ಥಿಯೇಟರ್ ಅಲ್ಲಿ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಆ ಆಕ್ಷನ್ ಸೀನ್ಗೆ ಆ ಮ್ಯೂಸಿಕ್ ಒಂದೊಳ್ಳೆ ಹೈ ಲೆವೆಲ್ ಎಲಿವೇಶನ್ ನ ಕೊಡುತ್ತೆ. ಅಂಡ್ ಆ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೈನ್ ಮಾಡೋಕ್ ಆಗೋದಿಲ್ಲ, ಹಂಗಿರುತ್ತೆ. ಇನ್ನ ಇದರ ಸ್ಟೋರಿ ಏನು ಅಂದ್ರೆ, ಸಿನಿಮಾದ ಹೀರೋ ಆದಂತ ದಾಸ್, ಇವನು ಹಾಗೆ ಅವನ ಗ್ಯಾಂಗ್ ತುಂಬಾನೇ ಕ್ರಿಮಿನಲ್ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಒಂದಿನ ಒಬ್ಬ ಪೊಲೀಸ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಬಿಡ್ತಾರೆ. ಸೊ ಇವಾಗ ಪೊಲೀಸರು ದಾಸ್ನ ಹಾಗೆ ಅವನ ಗ್ಯಾಂಗ್ ನ ಹಿಡಿಯೋಕೋಸ್ಕರ ಅವರ ಹಿಂದೆ ಬಿದ್ದಿರ್ತಾರೆ. ಸೊ ಇದರಿಂದ ಪೊಲೀಸರಿಂದ ಎಸ್ಕೇಪ್ ಆಗೋ ಪ್ರೊಸೆಸ್ ಅಲ್ಲಿ ನಮ್ಮ ದಾಸ್ ಗ್ಯಾಂಗ್ ಏನೆಲ್ಲ ಆಗುತ್ತೆ ಅಂಡ್ ಇದರ ನಡುವೆ ಚಂದ್ರ ಎಂಬ ಹುಡುಗಿ ಹೇಗೆ ಸಿಗ್ತಾಳೆ, ಇವಳಿಂದ ಅವಳಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ನಮ್ಮ ದಾಸ್ ಆಗಿ ಅವನ ಗ್ಯಾಂಗ್ ಏನಾಗ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅನಿರುದ್ಧ್ ಅವರ BGMs. ಅನಿರುದ್ಧ್ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಇಲ್ಲ ಅಂದಿದ್ರೆ ಸಿನಿಮಾದ ಕತೆ ಅಷ್ಟೇ. ಅಂಡ್ ಲೋಕೇಶ್ ಕನಗರಾಜ್ ಅವರ ಆಕ್ಟಿಂಗ್ ಅಂತೀರಾ, ನನಗೆ ಇವರ ಆಕ್ಟಿಂಗ್ ಮೇಲೆ ಸ್ವಲ್ಪ ಡೌಟ್ ಇತ್ತು, ಆದ್ರೆ ಆ ಡೌಟ್ ಈಗ ಕ್ಲಿಯರ್ ಆಯ್ತು. ಇನ್ನ ಸಿನಿಮಾದಲ್ಲಿ ಆ ಚಂದ್ರ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತ ಹೀರೋನ್ ಇದಾರಲ್ಲ, ನಿಜವಾಗ್ಲೂ ಹೈಲೈಟ್ ಆಗ್ತಾರೆ ಸೆಕೆಂಡ್ ಹಾಫ್ ನಲ್ಲಿ. ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಹೀರೋಗಿಂತ ಹೀರೋಯಿನ್ ಪ್ಯೂರ್ ಡಾಮಿನೇಷನ್ ಮಾಡ್ಬಿಡ್ತಾರೆ. ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ ಕೆಲವೊಂದು ಸೀನ್ಸ್ ಗಳಲ್ಲಿ ಅವರ ಆಕ್ಟಿಂಗ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಇನ್ನ ಸಿನಿಮಾದಲ್ಲಿ ಇರುವಂತ ಆಕ್ಷನ್ ಸೀನ್ಸ್ ಗಳಾಗಿರ್ಬೋದು, ಆಕ್ಷನ್ ಸೀನ್ಸ್ ಗಳಿಗೆ ಕೊಟ್ಟಿರುವಂತ ಎಲಿವೇಶನ್ಸ್ ಗಳಾಗಿರ್ಬೋದು, ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಸಿನಿಮಾದಲ್ಲಿ ನನಗೆ ಮೇನ್ ಆಗಿ ಇಷ್ಟ ಆಗಿದ್ದು ಇಂಟರ್ವಲ್ ಪೋರ್ಷನ್ ಹಾಗೆ ಕ್ಲೈಮ್ಯಾಕ್ಸ್ ಪೋರ್ಷನ್. ನಿಜವಾಗ್ಲೂ ಇಂಪ್ರೆಸ್ ಮಾಡ್ತು, ಹೈಲೈಟ್ ಆಫ್ ದ ಸಿನಿಮಾ ಅನ್ಬೋದು. ಆ ಲೆವೆಲ್ ಗಿತ್ತು ಅಲ್ಲಿ ಕೊಟ್ಟಿರುವಂತ ಎಲಿವೇಶನ್ಸ್ ಗಳು. ಅಂಡ್ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪೋರ್ಷನ್ ಬರುತ್ತೆ, ಅಲ್ಲಿ ಚಂದ್ರ ಕ್ಯಾರೆಕ್ಟರ್ ನ ಎಲಿವೇಶನ್ ಮಾತ್ರ ಸಖತ್ತಾಗಿತ್ತು. ಸೊ ಇದೆಲ್ಲ ಈ ಸಿನಿಮಾದ ಪಾಸಿಟಿವ್. ಆದ್ರೆ ಇದರ ನೆಗೆಟಿವ್ ಏನು ಅಂದ್ರೆ ಇದರ ಸ್ಟೋರಿ ಅಂತೀನಿ. ಅದೇ ನಾರ್ಮಲ್ ರೊಟೀನ್ ಸ್ಟೋರಿನೇ, ಬೇರೆ ಏನಿಲ್ಲ. ಸೊ ಈ ಸಿನಿಮಾನ ನೀವು ವಿತೌಟ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಸಿನಿಮಾನ ನೋಡಿ ಸಿನಿಮಾ ಇಷ್ಟ ಆಗುತ್ತೆ. ಇನ್ನ ನಾನು ಈ ಸಿನಿಮಾಗೆ ಕೊಡ್ತಿರುವಂತ ರೇಟ್ 5ಗೆ 3 ಸ್ಟಾರ್ ಅಂತೀನಿ. ಸೊ ನನ್ನ ಪ್ರಕಾರ ಇದೊಂದು ಆವರೇಜ್ ಆಗಿರುವಂತ ಬಿಲೋ ಆವರೇಜ್ ಸಿನಿಮಾ ಅಂತೀನಿ.